ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನೀವು ತುಂಬ ನೋಡಿರ್ಬೋದು. ವೆರಿ ಲಾಂಗ್ ಟೈಮಿಂದ ಪಿ ಟಿ ಎಮ್ ಸ್ಟಾಕು ತುಂಬ ಲಾಸಲ್ಲಿ ಹೋಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ಎ ಸ್ಟ್ರಾಂಗ್ ಬುಲ್ ರನ್ ರ್ಯಾಲಿ ಸ್ಟಾರ್ಟ್ ಆಗಿದೆ ಪಿ ಟಿ ಎಮ್ಮಲ್ಲಿ. ಓಕೆ, ಸೊ ದಿಸ್ ಈಸ್ ವಾಟ್ ದ ಟ್ರೆಂಡು. ದಿಸ್ ಯಾವ ಸ್ಟಾಕ್, ಇದು ಪರ್ಟಿಕ್ಯುಲರ್ ಸ್ಟಾಕ್ ಬಂದುಬಿಟ್ಟು ಆಲ್ಮೋಸ್ಟ್ 317 ರೂಪೀಸಿಂದ ರಿವರ್ಸಲ್ ಸ್ಟಾರ್ಟ್ ಆಗಿದೆ. ಸೊ ಇದು ಬಂದುಬಿಟ್ಟು ಇದು ನಿಮಗೆ ಒಂದು ರಿವರ್ಸಲ್ ಟ್ರೆಂಡ್ ಹೇಳ್ಕೊಡುತ್ತೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಪ್ರೈಸಿಂದ, ಸೊ ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಬ್ರಷ್. ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಟ್ರೆಂಡ್ ಏನಿದೆ ಇಲ್ಲಿಂದ ರಿವರ್ಸಲ್ ಸ್ಟಾರ್ಟ್ ಆಗಿದೆ ಪರ್ಟಿಕ್ಯುಲರ್ ಸ್ಟಾಕ್ದು. ಸೊ ಈ ಪರ್ಟಿಕ್ಯುಲರ್ ರ್ಯಾಲಿ ಕಂಟಿನ್ಯೂಸ್ ಆಗಿ ಮೊಮೆಂಟಮ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಇವಾಗ. ಓಕೆ, ಸೊ ವಿ ಕ್ಯಾನ್ ಸಿ ದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ 570. ಸೊ ಇಲ್ಲಿಂದ ಹೇಗೆ ಮತ್ತೆ ಮೇಲೆ ಹೋಗುತ್ತಾ ಅಥವಾ ಇಲ್ಲಿಂದ ಮತ್ತೆ ಡ್ರಾಪ್ ಆಗುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ, ಕರೆಕ್ಟ್ ಅಲ್ವಾ? ಸೊ ಪ್ರೀವಿಯಸ್ ಹಿಸ್ಟ್ರಿ ನೋಡೋದಾದರೆ ಪಿ ಟಿ ಎಮ್ ಪರ್ಟಿಕ್ಯುಲರ್ ಸ್ಟಾಕ್ದು ಕರೆಂಟ್ಲಿ ಆಟ್ ಕ್ಲೋಸಿಂಗ್ ಪ್ರೈಸ್ ಇಸ್ ಅರೌಂಡ್ 564 ಅಂತ ಹೇಳ್ತೀವಿ ನಾವು. ಓಕೆ, ಕ್ಲೋಸಿಂಗ್ ಪ್ರೈಸು 564 ಇಸ್ ದ ಕ್ಲೋಸಿಂಗ್ ಪ್ರೈಸ್ ಫಾರ್ ದ ಪಿ ಟಿ ಎಮ್. ಸೊ ಈ ಪರ್ಟಿಕ್ಯುಲರ್ ಸ್ಟಾಕ್ ನೀವು ನೋಡ್ತಾ ಇದ್ದರೆ ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿ ನೋಡಿದ್ರೆ ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆಯಲ್ಲ, ಸೊ ಇಟ್ ಈಸ್ ನೌ ಟೇಕನ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇಲ್ಲಿ. ಓಕೆ, ಸೊ ಐ ವಿಲ್ ಜಸ್ಟ್ ಡ್ರಾ ಹಾರಿಜಾಂಟಲ್ ಲೈನ್ ಇಲ್ಲಿ. ಓಕೆ, ಸೊ ಈ ಪರ್ಟಿಕ್ಯುಲರ್ ಪ್ರೈಸಿಂದ ನಾನು ಹಾರಿಜಾಂಟಲ್ ಲಾನ ಡ್ರಾ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಹಾರಿಜಾಂಟಲ್ ಇಲ್ಲಿ ಡ್ರಾ ಮಾಡಿದರೆ ಈ ಪರ್ಟಿಕ್ಯುಲರ್ ಪ್ರೈಸ್ ಇಲ್ಲಿ ಬ್ರೇಕ್ಔಟ್ ಆಗಿದೆ ನೋಡಿ. ಓಕೆ, ಸೊ ಈ ಪರ್ಟಿಕ್ಯುಲರ್ ಹಾರಿಜಾಂಟಲ್ ಲೈನು ಇಲ್ಲಿ ಬ್ರೇಕ್ ಆಗಿ ಅಬೋಕ್ ಟ್ರೇಡ್ ಆಗ್ತಾ ಇದೆ. ಸೊ ದ್ಯಾಟ್ ಮೀನ್ಸ್ ದೇರ್ ಇಸ್ ಎ ಸ್ಟ್ರಾಂಗ್ ರಿವರ್ಸಲ್ ಬಂದಿದೆ. ಆಮೇಲೆ ಇದಲ್ಲದೆ ನಿಮಗೆ ಇನ್ನೊಂದು ಹೇಳಬೇಕಂತಂದರೆ, ಸೊ ದಿಸ್ ಪ್ಯಾಟರ್ನ್ ದಟ್ ಈಸ್ ಇಟ್ ಈಸ್ ಲೈಕ್ ಎನ್ ಕಪ್ ಆ್ಯಕ್ಚುಲಿ. ಸೊ ಯು ಸೇವ್ ಕಪ್ಪಲ್ಲಿ ಫಾರ್ಮ್ ಆಗಿರೋ ಸ್ಟಾಕು ರಿವರ್ಸಲ್ ಆಗಿ ಮೊಮೆಂಟಮ್ ಅಪ್ಪರ್ ಸೈಡ್ ಬರ್ತಾ ಇದೆ. ಸೊ ಏನಾಗ್ಬೋದು ನೆಕ್ಸ್ಟು? ಓಕೆ, ಒನ್ಸ್ ದಿಸ್ ಗೋಸ್ ಹೈ, ಸೊ ಈ ಗ್ಯಾಪ್ ಏನಿದೆಯಲ್ಲ, ಸೊ ದೆರ್ ಇಸ್ ಎ ಹ್ಯೂಜ್ ಗ್ಯಾಪ್ ಇಲ್ಲಿ. ಸೊ ಈ ಗ್ಯಾಪ್ನ ಈ ಫಿಲ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ಇವಾಗ ನನಗೆ. ಓಕೆ, ಸೊ ದಿಸ್ ಗ್ಯಾಪ್ ವಿಲ್ ಬಿ ಫಿಲ್ಡ್ ಇಲ್ಲಿ. ಓಕೆ, ಈ ಗ್ಯಾಪ್ ಫಿಲ್ ಆಗೋದ್ರಿಂದ ಸೊ ಯು ಕ್ಯಾನ್ ಸೇ ದ ಸ್ಟಾಕ್ ಪ್ರೈಸ್ ಕ್ಯಾನ್ ಗೋ ಅಪ್ ಟು 758 ರೂಪೀಸ್. ಸೊ ಇದು ನನ್ನ ಅನಾಲೈಸಿಸ್ ಆ್ಯಕ್ಚುಲಿ. ನೀವು ನಿಮ್ಮ ಓನ್ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಬಿಫೋರ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ. ಯಾಕಂದರೆ ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಜಸ್ಟ್ ಅ ಚಾರ್ಟ್ ಪ್ಯಾಟರ್ನ್. ಸೊ ಹೇಗೆ ಸ್ಟಾಕ್ ಪರ್ಫಾರ್ಮ್ ಮಾಡ್ತಾ ಇದೆ ಕರೆಂಟ್ಲಿ, ಆ್ಯಂಡ್ ನಿಮ್ಮ ಎನಿ ಇನ್ವೆಸ್ಟ್ಮೆಂಟ್ಗೆ ನೀವು ಕನ್ಸರ್ನ್ ಮಾಡಬೇಕಾಗಿರೋದು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ಸ್ನ, ವೆದರ್ ಯು ಶುಡ್ ಇನ್ವೆಸ್ಟ್ ಈ ಕಂಪ್ನಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಬೇಕು ಏನು ಅಂತ. ಬಟ್ ಮೈ ವ್ಯೂ ಏನು ಹೇಳ್ತಾ ಇದೆ ಅಂದರೆ, ಅದು ಈ ಗ್ಯಾಪ್ ಏನಿದೆಯಲ್ಲ, ಈ ಗ್ಯಾಪ್ ಫಿಲ್ ಆಗುತ್ತೆ. ಸೊ ಇಮಿಡಿಯೇಟಾಗಿ ಫಸ್ಟ್ ಗ್ಯಾಪ್ ಬಂದುಬಿಟ್ಟು ನೋಡಿ ಇಲ್ಲಿ, ಇದು ಬಂದುಬಿಟ್ಟು ಇಮಿಡಿಯೇಟಾಗಿ 593 ರೂಪೀಸ್ ಇಟ್ ಕ್ಯಾನ್ ಗೋ ಹೈ. ಸೊ ಒನ್ಸ್ ದಿಸ್ ಬ್ರೇಕ್ಸ್ ಅಂತಂದರೆ ಯು ಕ್ಯಾನ್ ಸಿ ದ ಮೊಮೆಂಟಮ್ ರ್ಯಾಲಿ ವಿಲ್ ಬರುತ್ತೆ ಅಪ್ ಟು 758. ಸೊ 758 ಆದಮೇಲೆ ಏನಾಗುತ್ತೆ ನೆಕ್ಸ್ಟು? ಸೊ ದ ಸ್ಟಾಕ್ ಕ್ಯಾನ್ ಸ್ಲೋಲಿ ಮೂವ್ ಆಗೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ ಪರ್ಟಿಕ್ಯುಲರ್ ಸ್ಟಾಕಲ್ಲಿ. ಸೊ ವೇಟ್ ಫಾರ್ ದ ಬೆಟರ್ ಅಪಾರ್ಚುನಿಟಿ ನೀವು ನೋಡಬೇಕಂತಂದರೆ. ಸೊ ಬಟ್ ರೈಟ್ ನೌ ದ ಸ್ಟಾಕ್ ಹ್ಯಾಸ್ ಸ್ಟಾರ್ಟೆಡ್ ಅ ಬುಲ್ ರ್ಯಾಲಿ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ನಿಮ್ಮ ಕನ್ಸರ್ನ್ ಅಡ್ವೈಸರ್ನ ಕನ್ಸರ್ನ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ದಿಸ್ ಈಸ್ ವಾಟ್ ದ ಟೆಕ್ನಿಕಲ್ ಅಬೌಟ್ ದ ಪಿ ಟಿ ಎಮ್. ಸೊ ಹೋಪ್ ನಿಮ್ಗೆ ಈ ಪರ್ಟಿಕ್ಯುಲರ್ ವಿಡಿಯೋ ಇಷ್ಟ ಆಗಿರ್ಬೋದು. ಪ್ಲೀಸ್ ಡೂ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಇದನ್ನು ಪರ್ಟಿಕ್ಯುಲರ್ ವಿಡಿಯೋಸ್ನ. ಸೊ ಹೀಗೆ ವಾಚ್ ಮಾಡ್ತಾ ಇರಿ ನನ್ನ ವಿಡಿಯೋಸ್. ಸೊ ದಿಸ್ ಶಾರ್ಟ್ ವಿಡಿಯೋ ವಿತ್ ಓನ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಆಫ್ ದ ಪಿ ಟಿ ಎಮ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಈ ಪರ್ಟಿಕ್ಯುಲರ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಈ ಥರ ಟೆಕ್ನಿಕಲ್ ವ್ಯೂಸ್ ಸ್ಟಾಕ್ಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇನ್ ಮೈ ಫರ್ದರ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಇನ್ವೆಸ್ಟ್ಮೆಂಟ್ಸ್.